ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನ ಲೈಫ್ ಸ್ಟೈಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಬೆಳಿಗ್ಗೆಯಿಂದ ಶುರು ಮಾಡಿದ್ದೀನಿ. ಏನಂದರೆ ನಾವು ಅಂದರೆ ಒಂದು 3 ದಿನದಿಂದ ನಾನು ಮಂತ್ರಾಲಯಕ್ಕೆ ಹೋಗಿರೋದು ಟ್ರಿಪ್, ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿ ಬಂದಿರೋಂಥ ವ್ಲಾಗ್ನ ಶೇರ್ ಮಾಡಿದೆ. ಸೊ ಅದಕ್ಕೆ ನೀವು ತುಂಬ ಜನ ಟ್ರಿಪ್ ಕಾಸ್ಟ್ ಹೇಗಾಯಿತು, ಟ್ರೈನ್ ಟೈಮಿಂಗ್ಸ್ ಏನು, ಟ್ರೈನ್ದು ಕಾಸ್ಟ್ ಎಷ್ಟು, ಹೋಟೆಲ್ ಕಾಸ್ಟ್ ಎಷ್ಟು, ಈ ಥರ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಸೊ ಎಲ್ಲದಕ್ಕೂ ಎಲ್ಲದಕ್ಕೂ ಡೌಟ್ಸ್ಗಳಿಗೆಲ್ಲ ಅಥವಾ ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತೇಳಿ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಇರೋ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಹೇಗೆ ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು ಅನ್ನೋದನ್ನು ಕೂಡ ನಾನು ಈ ವ್ಲಾಗ್ನಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದರೆ, ರಾಯರ ದರ್ಶನ ಹೋಗಬೇಕು ಅಂತಿದ್ರೆ ಸಾಧ್ಯವಾದಷ್ಟು ಟ್ರೈನಲ್ಲಿ ಹೋಗ್ತೀರಾ ಅಂದರೆ, ಓನ್ ವೆಹಿಕಲಲ್ಲಿ ಹೋಗ್ತೀರಾ ಅಂದರೆ ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಆದರೆ ಟ್ರೈನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ 1 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡಿ, ಅಂದರೆ ಇನ್ನು 1 ತಿಂಗಳು ಅಥವಾ 1.5 ತಿಂಗಳು ಬಿಟ್ಟು ಈ ಡೇಟಿಗೆ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸ್ಲೀಪರ್ ಕೋಚ್ ಕಾಸ್ಟ್ ಬಂದು 250 ರುಪೀಸ್ ಇರುತ್ತೆ, AC ಬಂದು 650 ಆ ಥರ ಇರುತ್ತೆ. ಬಟ್ ನಿಮ್ಗೆ ಯಾವ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಮೇಲೆ, ಯಾಕೆಂದರೆ ಯಾವಾಗ ಎಲ್ಲ ಟೈಮ್ನಲ್ಲೂ ಟಿಕೆಟ್ಗಳು ಸಿಗೋಲ್ಲ. ಹಾಗಾಗಿ ಸೊ ನಾವು ಬುಕ್ ಮಾಡಿದ್ದು ಬಂದು, ನಮಗೆ ಟಿಕೆಟ್ ಸಿಕ್ಕಿದ್ದು ಬಂದು ಸ್ಲೀಪರ್ ಕೋಚು 250 ರುಪೀಸ್ ಒಬ್ಬರಿಗೆ ಆ ಸೀಟ್ ಸಿಕ್ತು. ಇಲ್ಲ ಜನರಲಲ್ಲಿ ಹೋಗ್ತೀರಾ ಅಂದರೆ 150 ರುಪೀಸ್ ಏನೋ ಇರುತ್ತೆ, ಬಟ್ ತುಂಬ ಕಷ್ಟ ಜನರಲಲ್ಲಿ ಹೋಗಿ ಬರೋದು. ಸೊ ಫ್ಯಾಮಿಲಿ ಹೋಗ್ತಿದ್ದೀರಾ ಅಂದರೆ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಳ್ಳಿ. 1 ತಿಂಗಳು ಅಥವಾ 1.5 ತಿಂಗಳು ಮುಂಚೆ ಪ್ಲ್ಯಾನ್ ಮಾಡ್ಕೊಂಡು IRCTCಲಿ ಅಥವಾ ಪೇಟಿಎಮ್ಮಲ್ಲಿ ರೈಲ್ವೆ ಟಿಕೆಟ್ಸ್ ಬುಕ್ಕಿಂಗ್ ಇರುತ್ತಲ್ವ, ಅದ್ರಲ್ಲಿ ಚೆಕ್ ಮಾಡ್ತಾ ಇರಿ. ಬೆಂಗಳೂರು ಟು ಮಂತ್ರಾಲಯ ಹಾಕ್ಬಿಟ್ಟು ಸರ್ಚ್ ಮಾಡ್ತಾನೆ ಇರಿ, ಯಾವ್ದಾದ್ರು ಟ್ರೈನ್ ಸಿಗುತ್ತೆ ಅವೈಲೇಬಲ್ ಇರೋದು ನೋಡ್ಬಿಟ್ಟು ನೀವು ಬುಕ್ ಮಾಡ್ಕೋಬೋದು. ಸೊ ನಾವು ಕೂಡ 1.5 ತಿಂಗಳು ಮುಂಚೆ ಬುಕ್ ಮಾಡಿದ್ವಿ. ಆದರೆ 1.5 ತಿಂಗಳು ಮುಂಚೆ ಬುಕ್ ಮಾಡಿದರೂ ಕೂಡ ನಮಗೆ ಟ್ರೈನ್ ಟಿಕೆಟು ಮೆಜೆಸ್ಟಿಕ್ಕಿಂದ ಇರೋ ಟ್ರೈನಲ್ಲಿ ಸಿಗಲಿಲ್ಲ. ನಮಗೆ ಸಿಕ್ಕಿದ್ದು ಬಂದು ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಬಟ್ ಪರವಾಗಿಲ್ಲ, ಬೆಂಗಳೂರಲ್ಲಿ ಎಲ್ಲಿ ಸಿಕ್ಕಿದ್ರು ಅಲ್ಲಿಗೆ ಹೋಗ್ಬೋದಲ್ಲ ಅಂತೇಳಿ ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ 250 ರುಪೀಸ್ ಅಂದರೆ 500 ರುಪೀಸ್ ಒಂದು ಸೈಡಿಂದ. ಇನ್ನು ಆ ಕಡೆಯಿಂದ ಕೂಡ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಆ ಕಡೆಯಿಂದ ಮಂತ್ರಾಲಯದಿಂದ ನಮಗೆ ಟ್ರೈನ್ ಸಿಗಲಿಲ್ಲ, ಟಿಕೆಟ್ ಸಿಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ಕಲ್ಯಾಣಿ ಅಂತ ಯಾವುದೋ ಒಂದು ಸ್ಟೇಷನು, ಮುಂಬೈಯಿಂದ ನೆಕ್ಸ್ಟ್ ಸ್ಟಾಪು, ತುಂಬ ದೂರದಿಂದ ಬುಕ್ ಮಾಡಿದ್ವಿ. ಅಲ್ಲಿಂದ ಅವೈಲೇಬಲ್ ಇತ್ತು, ಪರವಾಗಿಲ್ಲ, ಕಾಸ್ಟ್ ಜಾಸ್ತಿ ಇರೋ ಪರವಾಗಿಲ್ಲ, ಬಟ್ ಸೀಟ್ ಅವೈಲೇಬಲ್ ಇದೆಯಲ್ಲ ಅಂತೇಳಿ ನಾವು ಅಲ್ಲಿಂದ ಬುಕ್ ಮಾಡಿದ್ವಿ. ಕಾಸ್ಟ್ ಒಬ್ಬರಿಗೆ 600 ರುಪೀಸ್ ಏನೋ ಇತ್ತು, ಯಾಕೆಂದರೆ ನಾವು ಮುಂಬೈಯಿಂದನೇ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ಮುಂಬೈಯಿಂದ ಬುಕ್ ಮಾಡಿದ್ವಿ, ಬಟ್ ಮಂತ್ರಾಲಯದಲ್ಲಿ ಹತ್ತಿದ್ವಿ. ಸೊ ಹಂಗಾಗಿ 600 ರುಪೀಸ್ ಇತ್ತು. ಇಲ್ಲಾಂದರೆ ಅದು ಕೂಡ 250 ಇರುತ್ತೆ. ಸೊ ಹೋಗಿ ಬರೋದಕ್ಕೆ 500 ರುಪೀಸ್ ರೈಲ್ವೆ ಕಾಸ್ಟು. ಇನ್ನು ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗೋದಕ್ಕೆ ಆಟೋದಲ್ಲಿ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 50 ಅಂದರೆ 100. ಸಾಮಾನ್ಯಗೂ ಕೂಡ ತೊಗೊತಾರೆ, ದೊಡ್ಡವನಾಗಿದ್ದಾನಲ್ಲ ಈಗ, ಹಾಗಾಗಿ. ಸೊ 50 ಇಬ್ರಿಗೆ ನಾನು ಹೇಳ್ತಾ ಇರೋದು 50 100. ಸೊ 1100 ರೂಪಾಯಿ ಆಯಿತು. ಇನ್ನು ಅಲ್ಲಿ ಹೋದ್ಮೇಲೆ ಇರೋದು ಮೇಯ್ನ್ ಇದು ಅಂದರೆ ಹೋಟೆಲ್ ಸರ್ಚ್ ಮಾಡೋದು. ಸೊ ಹೋಟೆಲ್ಸ್ಗಳನ್ನೂ ಅಷ್ಟೇ ನೀವು ನಿಮಗೆ ಮುಂಚೆನೇ 1.5 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಅವ್ರದ್ರಲ್ಲೇ SRS ವೆಬ್ಸೈಟ್ ಇದೆ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ SRS ಅಂತ. ಸೊ ಅದರಲ್ಲಿ ರೂಮ್ಸ್ಗಳು ಅವೈಲೇಬಲ್ ಇದೆ. ಬರೀ 250 ರುಪೀಸ್ಗೆ ತುಂಬ ಚೆನ್ನಾಗಿರೋ ರೂಮ್ಸ್ಗಳು ಇದೆಯಂತೆ. ಬಟ್ ನಾವು ಒಂದು 3-4 ಸತಿ ಹೋಗಿದ್ದೀವಿ, ಯಾವತ್ತೂ ನಮ್ಗೆ ಆ ರೂಮ್ ಸಿಕ್ಕೇ ಇಲ್ಲ. ಸೊ ನೀವು ಅದನ್ನ ನೋಡ್ಕೊಂಡು ಬುಕ್ ಮಾಡ್ಕೊಬೋದು. ಅದು ಬಿಟ್ಟು ನೀವು ಅಲ್ಲೇ ಡೈರೆಕ್ಟಾಗಿ ಹೋಗ್ತೀರಾ ಅಂದರೆ ರೂಮ್ ಕಾಸ್ಟು ಶುರು ಆಗೋದೇ 1000 ರೂಪಾಯಿಂದ. ಸ್ವಲ್ಪನೂ ಚೆನ್ನಾಗಿರಲ್ಲ, ಒಂಚೂರು ಹೈಜಿನಿಕ್ ಆಗಿರಲ್ಲ, ಒಂಚೂರು ಮೇಂಟೈನ್ ಮಾಡಿರಲ್ಲ, ತುಂಬ ಕೆಟ್ಟಾಗಿರ್ತವೆ ರೂಮ್ಸ್ಗಳಂತೂ. ಅದರಲ್ಲಿ ನೋಡಿ ಬೆಸ್ಟ್ ಯಾವುದು ಅಂತ, ಇರೋದೆಲ್ಲ ವರ್ಸ್ಟಾಗಿರುತ್ತೆ, ಅದರಲ್ಲಿ ಓಕೆ ಸುಮಾರಾಗಿದೆ ಅನ್ನೋದನ್ನು ಸರ್ಚ್ ಮಾಡಿ ತೊಗೊಳ್ಳೋದೇ ಸ್ವಲ್ಪ ಕಷ್ಟದ ಕೆಲಸ ಅಲ್ಲಿ. ಸೊ ಕಾಸ್ಟ್ ಬಂದು 1,000 to 1,500 ಅಂತ ಇಟ್ಕೋಬೋದು. ಸೊ ನೀವೇನು ಟ್ರಾವೆಲ್ ಮಾಡ್ತೀರಾ ಅದಕ್ಕಿಂತ ಡಬಲ್ ಅಲ್ಲಿ ಕಾಸ್ಟ್ ಇದಕ್ಕಾಗ್ಬಿಡುತ್ತೆ. ಸೊ 1,500 ರೂಪಾಯಿ ರೂಮ್ ಕಾಸ್ಟ್ ಅಂತ ಇಟ್ಕೊಳ್ಳಿ. 1000 ರೂಪಾಯಿ ಹೋಗೋದಕ್ಕೆ, ಹೋಗಿ ಬರೋದಕ್ಕೆ 1000 ರೂಪಾಯಿ ಇಬ್ಬರಿಗೆ, ಮತ್ತು ಆಟೋಗೆ ಒಂದು 100 ರೂಪಾಯಿ, 1100. ಮತ್ತು ಇದು 1,500 ಅಂದರೆ 2,600 ರೂಪಾಯಿ ಆಯಿತು ಟೋಟಲ್ ಕಾಸ್ಟು, ಹೋಟೆಲ್ ಇದೆಲ್ಲ ಸೇರಿ. ಇನ್ನು ನೈಟ್ ಹೋಗಿರ್ತೀವಲ್ಲ, ಸೊ ನೀವು ಊಟ ಮನೆಯಿಂದನೇ ಮಾಡ್ಕೊಂಡು ಹೋಗಿರ್ಬೋದು, ಯಾಕೆಂದರೆ ನೈಟ್ ಇರುತ್ತೆ ಟ್ರೈನ್ ಇಲ್ಲಿಂದ. ಸೊ ನೈಟ್ ಊಟದ ಕಾಸ್ಟ್ ಏನೂ ಇರೋದಿಲ್ಲ. ಮತ್ತು ಬೆಳಿಗ್ಗೆಗೆ ನಾವು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ಹಾಗಾಗಿ ನಾವು ಟಿಫನ್ಗೆಲ್ಲ ಹೋಗಲಿಲ್ಲ, ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ 10 ಗಂಟೆಯಿಂದ ಕೂಡ ಪ್ರಸಾದ ಕೊಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಮಿಸ್ ಮಾಡಂಗೆ, ಯಾವ ದೇವಸ್ಥಾನಕ್ಕೆ ಹೋದ್ರು ಪ್ರಸಾದ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಊಟ ಮಾಡಬೇಕು. ಸೊ ನಾವು ಬೆಳಿಗ್ಗೆ ಅಂದರೆ ಒಂದು 12 ಗಂಟೆಗೆ ಊಟ ಅಲ್ಲೇ ಮಾಡ್ಕೊಂಡ್ವಿ, 12-12:30 ಆಗೋಗಿತ್ತು. ಇನ್ನು ಅದಾದಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ಇದ್ವಿ, ಮತ್ತೆ ಬಂದು ರೂಮಲ್ಲಿ ಬಂದು ಮಲ್ಕೊಂಡ್ವಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ.
ಮತ್ತು ಸಂಜೆಗೆ ಎದ್ದು ಮತ್ತೆ ನಮ್ಗೆ ಟ್ರೈನ್ ಇದ್ದದ್ದು ನೈಟ್ 8:30. ಹಾಗಾಗಿ ನಮ್ಗೆ 8 ಗಂಟೆವರೆಗೂ ಟೈಮ್ ಇತ್ತಲ್ಲ. ಮತ್ತು ದೇವಸ್ಥಾನಕ್ಕೆ ಹೋದ್ವಿ, ರಥೋತ್ಸವ ಎಲ್ಲ ನಡೀತಾ ಇರ್ತದೆ, ಅದೆಲ್ಲ ನೋಡ್ಕೊಂಬರೋಣ ಅಂತೇಳಿ. ಸೊ ನೀವು ಹೋದರೆ ಟ್ರೈನಲ್ಲಿ ಹೋದರೆ ಇದೊಂದು ಅಡ್ವಾಂಟೇಜ್ ಏನಂದರೆ, ಟ್ರೈನು ಇನ್ನು ನೆಕ್ಸ್ಟು ಇವತ್ತು ನೈಟ್ ಇಲ್ಲಿ ಬೆಂಗಳೂರಿಂದ ಹತ್ತಿ ಬೆಳಿಗ್ಗೆ ಹೋಗಲ್ಲಿ ಇಳಿತೀರಾ, ಆ ಫುಲ್ ಡೇ ನಿಮಗೆ ಸಿಗುತ್ತೆ. ಫುಲ್ ಡೇ ನೀವು ರಾಯರ ಮಠದಲ್ಲೇ ಇರ್ಬೋದು, ದರ್ಶನ ಮಾಡ್ತಾನೆ ಇರ್ಬೋದು, ಮತ್ತು ಅಲ್ಲೇ ಪ್ರಸಾದ ಕೊಡ್ತಾರೆ, ಊಟ ಮಾಡ್ಕೋಬೋದು, ಆ ಥರ ಎಲ್ಲ ಫೆಸಿಲಿಟಿ ಇರುತ್ತೆ. ನೀವು ಸಿಂಗಲಾಗಿ ಹೋಗಿರ್ತೀರಾ, ಜೆಂಟ್ಸ್ ಮಾತ್ರ ಹೋಗಿರ್ತೀರಾ ಅಂದರೆ ನದಿನಲ್ಲೇ ಸ್ನಾನನೂ ಮಾಡ್ಬೋದು ಅನಿಸುತ್ತೆ, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ. ಫ್ಯಾಮಿಲಿ ಹೋಗ್ಬೋದು ಅಂದರೆ ಈ ಥರ ಫಾಲೋ ಮಾಡ್ಬೋದು ನೀವು. ಇನ್ನು ನೈಟು ರಥೋತ್ಸವ ನೋಡ್ಕೊಂಡ್ವಿ, ಅದಾಗಿದ್ದ ನಂತರ ಅಲ್ಲೇ ಊಟನೂ ಕೊಡ್ತಾಯಿದ್ರು, ಮತ್ತು ನೈಟ್ ಪ್ರಸಾದ ಕೊಡ್ತಾಯಿದ್ರು, ತುಂಬ ಚೆನ್ನಾಗಿರೋ ಕಿಚಡಿ ಮೊಸರನ್ನ ಎಲ್ಲ ಕೊಡ್ತಾಯಿದ್ರು. ಸೊ ಅಲ್ಲೇ ಊಟನೂ ಮಾಡ್ಕೊಂಡ್ವಿ. ಮತ್ತು ವಾಪಸ್ ಟ್ರೈನ್ ಇದ್ದಿದ್ದು 8:30. ಮತ್ತು ಅಲ್ಲಿಂದ ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ ಬರೋದಕ್ಕೆ 55 ರೂಪಾಯಿ, ಆಗಲೇ ಹೇಳ್ದಂಗೆ 100 ರೂಪಾಯಿ ಕಾಸ್ಟ್ ಆಯಿತು. ಸೊ ಇದಿಷ್ಟು ಅಂದರೆ ಎಷ್ಟು ಒಂದು 2,500-3,000 ರೂಪಾಯಿ. ಅದು ಬಿಟ್ಟು ಉಳಿದಿದ್ದ ಖರ್ಚು, ನೀವು ಪ್ರಸಾದ ತೊಗೊಳ್ಳೋದು, ನೀವು ತಿನ್ನೋದು, ಅಥವಾ ನೀವೇನೋ ಖರ್ಚು ಮಾಡೋದು, ಏನೋ ಶಾಪಿಂಗ್ ಮಾಡೋದು, ಅದೆಲ್ಲವೂ ಬೇರೆ ಕಾಸ್ಟು. ಬಟ್ ಹೋಗಿ ಬರೋದಕ್ಕೆ ಅಂದರೆ ನಿಮ್ಮದೆಲ್ಲ ಪರ್ಸ್ನಲ್ ಕಾಸ್ಟ್ ಬಿಟ್ಟು ಟ್ರಾವೆಲಿಂಗಿಗೆ ಮತ್ತು ಹೋಟೆಲ್ಗಾದರೆ ಬರೀ ಒಂದು 2,600, 3,000 ಒಳಗಡೆ ಎಲ್ಲ ಮುಗಿಯುತ್ತೆ. ಸೊ 3,000 ರೂಪಾಯಿ ಇದ್ದರೆ ಇಬ್ಬರು ಆರಾಮಾಗಿ ಹೋಗಿ ಬರ್ಬೋದು ಟ್ರೈನಲ್ಲಿ. ಅದು ರೂಮ್ ಕಾಸ್ಟೇ 1,500. ಇನ್ನು ಉಳಿದಿದ್ದು 1,500 ನೀವು ಫುಲ್ ಹೋಗಿ ಬರ್ಬೋದು. ರೂಮ್ ಕಾಸ್ಟೇ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ತುಂಬ ಒಂಚೂರು ಚೆನ್ನಾಗಿರಲ್ಲ ರೂಮ್. ನನಗಿದು 3ನೇ ಸತಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಮತ್ತು ನೈಟ್ ಹೋಗಿರ್ತೀವಿ, ಒಂದು 3 ಗಂಟೆ, ನೈಟ್ ಅಲ್ಲ ಬೆಳಗಿನ ಜಾವ 3 ಗಂಟೆ 4 ಗಂಟೆಲಿ ಹೋಗಿರ್ತೀವಿ. ಇತ್ತ ಸುತ್ತಾಡೋದಕ್ಕೂ ಆಗೋದಿಲ್ಲ, ಓನ್ ವೆಹಿಕಲಲ್ಲಿ ಹೋಗಿರಲ್ಲ. ಈಗ ನಮ್ಮದೇ ಕಾರಲ್ಲಿ ಹೋಗಿದ್ರೆ ಅಟ್ಲೀಸ್ಟ್ ಎಲ್ಲರೂ ಸ್ವಲ್ಪ ದೂರದಲ್ಲಿದ್ದರೂ ಪರವಾಗಿಲ್ಲ, ಬುಕ್ ಮಾಡ್ಕೊಂಡು ಇಲ್ಲಿಂದಾನೆ ಹೋಗಿ ಇದ್ದು ಬರ್ಬೋದು. ಬಟ್ ನಾವು ಆಟೋದಲ್ಲಿ ಹೋಗಬೇಕು ಬರಬೇಕು ಆ ಥರ, ಆಮೇಲೆ ಅಲ್ಲಿಂದ ಹೋಗೋದು ಮಲ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ದೇವಸ್ಥಾನ ಸುತ್ತಮುತ್ತ ಅಥವಾ ದೇವಸ್ಥಾನಕ್ಕೆ ಹತ್ರದಲ್ಲಿರುವಂಥ ರೂಮ್ಗಳನ್ನೇ ನೋಡಬೇಕು. ಮತ್ತು 4 ಗಂಟೆ ಬೆಳಗಿನ ಜಾವದಲ್ಲಿ ಹೋಗಿ ಅಲ್ಲಿ ಇಳಿತೀವಿ ದೇವಸ್ಥಾನದ ಹತ್ರ. ಬೇರೆ ಆಪ್ಷನ್ನೇ ಇರಲ್ಲ, ರೂಮ್ ತೊಗೊಳ್ಳೇಬೇಕು ಫ್ರೆಶ್ ಆಗೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಲಗೇಜ್ ಇಡೋದಕ್ಕೆ. ಸೊ ಏನು ರೂಮ್ ಬೇಕೇ ಬೇಕು. ಹಾಗಾಗಿ ಹುಡ್ಕಾಡೋದಕ್ಕೂ ಆಗಲ್ಲ ತುಂಬ ಹೊತ್ತು. ಓಕೆ ರೂಮ್ ಇಲ್ಲದೇ ನಾವು ಇರೋಣ ಅಂತ ಅನ್ನೋಕ್ಕೂ ಆಗಲ್ಲ. ಹಾಗಾಗಿ ಅದನ್ನು ಅವ್ರು ಅಡ್ವಾಂಟೇಜ್ ಮಾಡಿಕೊಂಡು ಕಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾರೆ. 1,500 ರೂಪಾಯಿಗೆ ನಾವು ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಬೇರೆ ಟೂರಿಸ್ಟ್ ಪ್ಲೇಸ್ಗಳು ತುಂಬ ಚೆನ್ನಾಗಿರೋ ರೂಮ್ಗಳು ಸಿಗುತ್ತೆ. ಇನ್ನು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಒಂದು ಚೆನ್ನಾಗಿರೋದು ಸಿಗುತ್ತೆ, ಬಟ್ ಇಲ್ಲಿ ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ಅದೊಂದು ಬೇಜಾರು, ರೂಮ್ ವಿಷಯಕ್ಕೆ ತುಂಬ ಬೇಜಾರೇ ಆಗುತ್ತೆ. ಓದೋಗೆಲ್ಲ ಅದೇ ಅನಿಸುತ್ತೆ, ಯಾಕಿಷ್ಟು ಮೇಂಟೈನೇ ಮಾಡಿರಲ್ವಲ್ಲ ಅಂತ. ಸೊ ಈ ಸತಿ ಕೂಡ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ನು ರಾಯರ ಮಠಕ್ಕೆ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ರಾಯರು ಕರ್ಸ್ಕೋಬೇಕಂತೆ. ನಾವು ತುಂಬ ಸತಿ ಇದು ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಲಾಸ್ಟ್ ಟೈಮು 2 ವರ್ಷ ಆದರೂ ಹೋಗೋಕ್ಕೆ ಆಗಿರಲಿಲ್ಲ, ಏನೋ ಆಗ್ತಾಯಿತ್ತು. 2 ವರ್ಷ ನಾವು ಹೋಗೇ ಇರಲಿಲ್ಲ. ಬಟ್ ಇವಾಗ ನಾವು ಸೆಪ್ಟೆಂಬರ್ಗೆ ಹೋಗಿದ್ದು, ಸೆಪ್ಟೆಂಬರಲ್ಲಿ ಹೋಗಿ ಮತ್ತು ಈಗ ಇನ್ನೂ 1 ವರ್ಷನೇ ಆಗಿಲ್ಲ. ಜುಲೈಯಲ್ಲಿ ಆಲ್ರೆಡಿ ಇನ್ನೊಂದು ಸತಿ ಹೋಗಿ ಬಂದ್ವಿ, ಒಂದು 10 ತಿಂಗಳಿಗೆ ಇನ್ನೊಂದು ಸತಿ ಹೋಗಿದ್ದೀವಿ. ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ರಾಯರು ಯಾವಾಗ ಕರ್ಸ್ಕೊತಾರೆ ಅಂತ. ಬಟ್ ಯಾವಾಗಲೇ ರಾಯರ ಸನ್ನಿಧಾನಕ್ಕೆ ಅಥವಾ ಯಾವುದೇ ನೀವು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ದೇವ್ರ ಕಡೆಯಿಂದ ಅದು ನಮಗೆ ಬರಬೇಕಂತೆ, ಕರೆ ಬಂದ್ರೇ ನಾವು ಹೋಗೋಕ್ಕಾಗೋದು ಅಂತಾರೆ. ಸೊ ನಾನು ಅದನ್ನು ತುಂಬ ನಂಬ್ತೀನಿ. ಅದರಲ್ಲಿ ಎಸ್ಪೆಷಲಿ ದೇವಸ್ಥಾನಗಳಿಗಂತೂ ತುಂಬ ಸತಿ ನನಗದು ಎಕ್ಸ್ಪೀರಿಯೆನ್ಸ್ ಆಗಿದೆ. ದೇವರು ಹೋಗಬೇಕು ಅಂತ ನಮ್ಮನ್ನ ಕರೆದಾಗ ಮಾತ್ರ ನಾವು ಹೋಗೋಕ್ಕಾಗೋದು, ನಾವು ಹೋಗ್ಬೇಕು ಅಂದ್ಕೊಂಡಾಗ ಅದು ಆಗೋದೇ ಇಲ್ಲ. ಸೊ ಆ ರೀತಿ ಈ ಸತಿ ಬೇಗ ಒಂದು 10 ತಿಂಗಳಿಗೆ ಇನ್ನೊಂದು ಸತಿ ಹೋಗಿ ರಾಯರ ದರ್ಶನ ಮಾಡೋವಂಥ ಅವಕಾಶ ಸಿಕ್ತು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀನಿ ಅಂತ. ಸೊ ನಾವು ಹೇಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯಾಕೆಂದರೆ ಈಗ ಹೋಗ್ದೇ ಇರೋರಿಗೆ ಅಯ್ಯೋ ಹೆಂಗಿರುತ್ತೋ ಏನೋ, ಅಲ್ಲಿ ಹೆಂಗಪ್ಪ ಮೇಂಟೈನ್ ಮಾಡೋದು, ಅಥವಾ ಏನೇನು ಮಾಡ್ಕೋಬೇಕು, ಏನೇನು ಬುಕ್ ಮಾಡಬೇಕು, ಇದೆಲ್ಲ ಸ್ವಲ್ಪ ಟೆನ್ಷನ್ಗಳು ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಹೋಗೋರು ಖಂಡಿತವಾಗ್ಲೂ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇದು ಬಿಟ್ಟು ಬೇರೆ ಏನಾದರೂ ನಿಮ್ಗೆ ಡೀಟೇಲ್ಸ್ ಬೇಕಿದ್ರೆ ನೀವು ಖಂಡಿತವಾಗ್ಲೂ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ, ಅಥವಾ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ತುಂಬ ಸೇಫೆಸ್ಟ್ ಪ್ಲೇಸ್, ತುಂಬ ಅಂದರೆ ತುಂಬ ಕ್ರೌಡ್ ಆಗಿಬಿಡುತ್ತೆ, ಅಯ್ಯೋ ತುಂಬ ನಮಗೆ 2-3 ದಿನ ಆಗುತ್ತೆ ದರ್ಶನ ಆಗೋದಕ್ಕೆ, ಆ ಥರ ಎಲ್ಲ ಏನಿರೋದಿಲ್ಲ. ಗುರುವಾರದ ದಿನ ಅಥವಾ ರಜೆಗಳ ದಿನದಲ್ಲಿ ಹೋದರೆ ಒಂದು 1 ಅವರ್ 2 ಅವರ್ ಆಗ್ಬೋದು, 2 ಅವರ್ 3 ಅವರ್ ಅಷ್ಟೇ ಅಂದ್ಕೊಳ್ಳಿ. ಆದರೆ ದರ್ಶನ ಆಗುತ್ತೆ, ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ನಾವು ಹೋಗಿದ್ದು ಸೆಕೆಂಡ್ ಸ್ಯಾಟರ್ಡೆ, 2ನೇ ಶನಿವಾರನ 4ನೇ ಶನಿವಾರನ 4ನೇ ಶನಿವಾರ 4th ಸ್ಯಾಟರ್ಡೆ ಹೋಗಿದ್ದು. ಅವತ್ತು ಕೂಡ ಗೌರ್ಮೆಂಟ್ ಹಾಲಿಡೇನೆ 4th ಸ್ಯಾಟರ್ಡೆ. ಬಟ್ ಅಷ್ಟೊಂದೇನೂ ರಶ್ ಇರಲಿಲ್ಲ, ಇದ್ರೂ ಜನ ತುಂಬ ರಶ್ ಇರಲಿಲ್ಲ. ನಾವು 2 ಸತಿ ದರ್ಶನ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿರುತ್ತೆ. ಫುಲ್ ಡೇ ನಾವು ಮಠದಲ್ಲೇ ಇರ್ತೀವಲ್ಲ, ಒಂಥರ ವೈಬ್ ಅದೆಲ್ಲ. ಸೊ ನಿಮ್ಗೆಲ್ಲರಿಗೂ ಬೇಗ ರಾಯರು ದರ್ಶನ ಕೊಡುವಂಥ ದರ್ಶನ ಭಾಗ್ಯ ಸಿಗಲಿ, ಎಲ್ಲರೂ ರಾಯರು ಬೇಗ ಅವ್ರ ಮಠಕ್ಕೆ ಕರೆಸ್ಕೊಳ್ಳಿ, ಆ ಥರ ಶಕ್ತಿ ಕೊಡಲಿ.
ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ. ಸೊ ಟ್ರೈನ್ ಟಿಕೆಟ್ ಒಂದು ನೀವು 1.5 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಇಂಥ ದಿನ ಹೋಗಬೇಕು ಅಂತೇಳಿ. ಅಥವಾ ಟ್ರೈನ್ ಟಿಕೆಟ್ ಸಿಕ್ಕಿದಾಗ ಹೊರಡಕ್ಕೆ ರೆಡಿಯಾಗಿ ಅಷ್ಟೇ. ಟ್ರೈನ್ ಟಿಕೆಟೇ ತುಂಬ ಹಿಂಸೆ. ಇಲ್ಲ ನಾನು ಜನರಲಲ್ಲಿ ಕುತ್ಕೊಂಡು ಹೋಗ್ತೀವಿ ಪರವಾಗಿಲ್ಲ ಅಂದರೆ ನೀವು ಯಾವಾಗ ಬೇಕಾದ್ರೂ ಹೊಡ್ಬೋದು. ಬಟ್ ಜನರಲಲ್ಲಿ ಹೋಗೋದಂತೂ ತುಂಬ ಕಷ್ಟ. ಮಕ್ಕಳನ್ನ ಕರ್ಕೊಂಡಂತೂ ಜನರಲ್ ಬೋಗಿನಲ್ಲಿ, ಅದರಲ್ಲಿ ಎಸ್ಪೆಷಲಿ ಈಗ ನಮ್ಮ ಮೈಸೂರು ಮತ್ತು ಈ ಕಡೆ ಟ್ರೈನ್ಗಳಲ್ಲಿ ಓಡಾಡ್ಬಿಡ್ಬೋದು. ಅದರಲ್ಲಿ ಏನು ಬುಕ್ಕಿಂಗ್ ಎಲ್ಲ ಏನು ಬೇಡ ಹೋಗ್ಬೋದು. ಬಟ್ ಈ ಟ್ರೈನ್ಗಳೇನು ಅಂದರೆ ರಾಯಚೂರು ಟ್ರೈನ್ಗಳೆಲ್ಲ ಏನು ಅಂದರೆ ರಾಯಚೂರು ಬಿಟ್ಟು ಇನ್ನು ಮುಂಬೈವರೆಗೂ ಹೋಗ್ತವೆ. ಹಾಗಾಗಿ ತುಂಬ ಲಾಂಗ್ ಡಿಸ್ಟೆನ್ಸ್ ಅಲ್ವಾ, ಹಾಗಾಗಿ ಟ್ರಾವೆಲ್ ಮಾಡೋ ಸಂಖ್ಯೆ ಜಾಸ್ತಿ. ಹಾಗಾಗಿ ಸಖತ್ತು ಕ್ರೌಡ್ ಇರುತ್ತೆ, ಕಾಲು ಇಡೋಕ್ಕೂ ಆಗಲ್ಲ ಜನರಲ್ ಬೋಗಿಗಳಲ್ಲಿ. ನಾವು ಒಂದು ಸತಿ ಜನರಲ್ ಬೋಗಿನಲ್ಲಿ ಹೋಗಿದ್ದೀವಿ. ನೀವು ಯಾರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ. ಅಳೋದೊಂದು ಬಾಕಿ, ಅಳೋದೇನು ಕಣ್ಣಲ್ಲಿ ನೀರು ಬಂದೇ ಬಿಟ್ಟಿತ್ತು, ಅಷ್ಟು ಹಿಂಸೆ ಆಯಿತು. ಮತ್ತು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕಾದ್ರಂತೂ ಇನ್ನೂ ಭಯ, ಅಯ್ಯೋ ಈ ಕಡೆಯಿಂದನೂ ಜನರಲಲ್ಲಿ ಹೋಗಬೇಕು, ಬರಬೇಕಾದ್ರೇ ಅಷ್ಟು ಕಷ್ಟಪಟ್ಟು ಬಂದಿದ್ದೀವಿ, ಹೋಗ್ಬೇಕಾದ್ರೆ ಇನ್ನು ಹೆಂಗಪ್ಪ ಆಗುತ್ತೆ ಅಂತ. ಸೊ ಈ ಸತಿ ಬುಕ್ಕಿಂಗ್ ಆಗಿರೋದ್ರಿಂದ ಆ ಥರ ಏನು ಟೆನ್ಷನ್ ಇರಲಿಲ್ಲ, ಆರಾಮಾಗಿ ದೇವ್ರ ದರ್ಶನ ಮಾಡಿದ್ವಿ, ಫುಲ್ ಡೇ ದೇವಸ್ಥಾನದಲ್ಲಿ ಕಳೆದ್ವಿ. ಸೊ ಬುಕ್ಕಿಂಗ್ ಆಗಿ ಒಂದು ಪ್ಲ್ಯಾನ್ ಟ್ರಿಪ್ ಆದರೆ ಎಲ್ಲನೂ ಚೆನ್ನಾಗಿರುತ್ತೆ. ಜೀವನವೂ ಅಷ್ಟೇ, ಏನೇ ಆದರೂ ಅಷ್ಟೇ ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ಹೆಂಗೋ ಬಂದಂಗೆ ಹೋಗ್ತಾ ಇರೋಣ ಅಂದರೆ ಅದು ಶಾಶ್ವತ ಅಲ್ಲ ಅನ್ನೋದು ನನಗೆ ಅವಾಗ ಅರ್ಥ ಆಯಿತು. ಏನೇ ಆಗಲಿ ಒಂದು ರೀತಿ ನೀತಿ ಅಂತ ಇರಬೇಕು, ಒಂದು ಪ್ಲ್ಯಾನ್ ಮಾಡಿರಬೇಕು. ಓಕೆ ಹಿಂಗಾಗಬೇಕು, ಈ ಥರ ಇರಬೇಕು. ಜೀವನದಲ್ಲೂ ಅಷ್ಟೇ, ಅದು ಒಂದು ಟ್ರಾವೆಲಿಂಗ್ ಮಾಡ್ತೀವಿ ಅಂದ್ರೂ ಅಷ್ಟೇ, ಜೀವನದಲ್ಲೂ ಅಷ್ಟೇ ಇಷ್ಟು ಗಂಟೆಗೆ ನಾವು ರೀಚ್ ಆಗಬೇಕು. ಯಾವುದೋ ಎಷ್ಟು ಗಂಟೆಗೂ ಹೋಗ್ಬಿಡ್ತೀವಿ ಅಂದರೆ ಟ್ರೈನ್ ಸಿಗುತ್ತಾ, ಬಸ್ ಸಿಗುತ್ತಾ, ಇಲ್ಲ ಅಲ್ವಾ? ಹಾಗೇ ಸೊ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ರಾಯರೆಲ್ರಿಗೂ ಒಳ್ಳೇದು ಮಾಡಲಿ. ಸೊ ಇದು ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಫ್ಯಾಮಿಲಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ. ಸೊ ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀನಿ. ಮತ್ತು ಹೊಸ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್.